ನೋಡಿ, ಡಿಪ್ಲೊಮಾ ವಿದ್ಯಾರ್ಥಿಗಳಿಗಾಗಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಹೊಸ ಪ್ಯಾಟ್ರನ್ದು ಸುಮಾರು ವಿಡಿಯೋಸ್ ಕೊಟ್ಟಿದ್ದೀನಿ. ಈಗ ಅದರದ್ದು ಕಂಟಿನ್ಯೂ ಮಾಡೋಣ. ಡಿಫ್ರೆನ್ಸಿಯೇಷನ್ ಲಾಸ್ಟ್ ವಿಡಿಯೋನಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ದೆ. ಆ ಡಿಫ್ರೆನ್ಸಿಯೇಷನಲ್ಲಿ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಬರುತ್ತೆ. ನೋಡಿ, ಒಂದು ಲೆಕ್ಕನ ತಗೊಳ್ತೀನಿ. ಇಫ್ y ಈಸ್ ಈಕ್ವಲ್ ಟು 3x ಸ್ಕ್ವೇರ್ ಟೂ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 8, ಫೈಂಡ್ d ಸ್ಕ್ವೇರ್ y ಬೈ dx ಸ್ಕ್ವೇರ್. ನೋಡಿ, ಈ ಥರ ಇತ್ತು ಅಂದ್ಕೊಳ್ಳಿ. ಇಫ್ y ಈಸ್ ಈಕ್ವಲ್ ಟು 2x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 7x ಪ್ಲಸ್ 8, ಫೈಂಡ್ ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇದು ಡಿ ವೈ ಬೈ ಡಿ ಎಕ್ಸ್ ಅಲ್ಲ, ಆಯಿತಾ? ನೋಡಿ, ಈಗ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಒಂದ್ಸಲಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈನ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಇದನ್ನು ಇನ್ನೊಂದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಅದನ್ನು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಅಂದರೆ ಎರಡು ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ಲ, ಅದಕ್ಕೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಕರೀತಾರೆ. ಏನಿಲ್ಲ, ಎರಡು ಸಲ ಸೇಮ್ ನಾನು ಹೇಳ್ಕೊಟ್ಟಿದ್ದೀನಲ್ಲ ಪ್ರೊಸೀಜರ್, ಎರಡು ಸಲ ಯೂಸ್ ಮಾಡೋದು ಅಷ್ಟೇ. ನೋಡಿ, ಈಗ ಇದನ್ನು ಸಾಲ್ವ್ ಮಾಡ್ತೀನಿ. ಮತ್ತೊಂದು ಸಲ ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳೋಣ. ನೋಡಿ, ಈಗ 4 ಟರ್ಮ್ ಇದೆ. ಎಷ್ಟು ಟರ್ಮ್ ಇದೆ? 4 ಟರ್ಮ್ ಇದೆ ಅಲ್ವಾ? 4 ಟರ್ಮ್ ಇದೆ. ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಕೇಳಿದಾಗ ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡ್ಕೋಬೇಕು. ನೋಡಿ, ಡಿ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಬೇಕಂದ್ರೆ ಜಾಸ್ತಿ ಟರ್ಮ್ಸ್ ಇದ್ದಾಗ ಎಲ್ಲ ಟರ್ಮ್ಗಳಿಗೂ ಡಿ ಬೈ ಡಿ ಎಕ್ಸ್ ಅಂತ ಬರೀಬೇಕು. ನೋಡಿ, ಡಿ ಬೈ ಡಿ ಎಕ್ಸ್ ಬರದೆ, ಡಿ ಬೈ ಡಿ ಎಕ್ಸ್ ಬರದೆ, ಇದಕ್ಕೂ ಡಿ ಬೈ ಡಿ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ 8. ಸರಿನಾ? ನೋಡಿ, ಎಲ್ಲದಕ್ಕೂ ಡಿ ಬೈ ಡಿ ಎಕ್ಸ್ ಬರ್ತಿದ್ದೀನಿ. ಈಗ ಇಲ್ಲಿ ನಂಬರ್ ಇದೆ ಅಲ್ವಾ, ಎಕ್ಸ್ ಜೊತೆಗೆ ನಂಬರ್ ಇದೆ. ನಂಬರ್ ಇದ್ರೆ ಹೇಳ್ಕೊಟ್ಟಿದ್ದೀನಿ, ನಂಬರ್ನ ಹೊರಗಡೆ ತಗೋಬೇಕು. ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಅಂತ ಬರೀಬೇಕು. ಪ್ಲಸ್ 3ನ ಇಲ್ಲೂ ಅಷ್ಟೇ ನಂಬರ್ ಇದೆ, 3 ಹೊರಗಡೆ ತಗೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಹೊರಗಡೆ ತಗೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಇದನ್ನು ಯಾವುದು ಒಂದೇ ಟರ್ಮು, ಅದಕ್ಕೆ ಅದನ್ನೇನು ಆಚೆ ತೆಗಿಯೋಕ್ಕಾಗಲ್ಲ, ಅದನ್ನು ಹಾಗೆ ಬರ್ಕೋಬೇಕು. ರಿಪೀಟ್ ಮಾಡಿದ್ದೀನಿ. ಯಾಕಪ್ಪ ರಿಪೀಟ್ ಮಾಡಿದೆ ಅಂದರೆ, ನೋಡಿ, ಇವೆಲ್ಲ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡೋಣ ಅಂತ ಅದನ್ನು ಹಾಗೆ ಬರೆದಿದ್ದೀನಿ, ಆಯಿತಾ? ನೋಡಿ, ಇಲ್ಲೇ ನಾನು 0 ಹಾಕೋಬೋದಿತ್ತು, ಬಟ್ ಇಲ್ಲೆಲ್ಲೂ ಡಿಫ್ರೆನ್ಷಿಯೇಟ್ ಮಾಡಿದ್ವಲ್ಲ, ಅದಕ್ಕೆ ಅದನ್ನು ರಿಪೀಟ್ ಮಾಡಿದ್ದೀನಿ. ಈಗ ನೋಡಿ, ಈಗ ಎಲ್ಲ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡೋಣ. ಈಗ 2 ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಂದ್ರೆ ಡಿ ಬೈ ಡಿ ಎಕ್ಸ್ ಎಕ್ಸ್ ಕ್ಯೂಬ್ ಅಂದರೆ 3 ಎಕ್ಸ್ ಟು ದಿ ಪವರ್ 3 ಮೈನಸ್ 1 ಪ್ಲಸ್ 3 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2 ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಪ್ಲಸ್ 7 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ ನಾನು ಹೇಳ್ಕೊಟ್ಟಿದ್ದೀನಿ, ನೆನ್ಪಿಟ್ಕೊಳ್ಳಿ ಅಂತ, 1. ಡಿ ಬೈ ಡಿ ಎಕ್ಸ್ 8 ಅಂದರೆ ಕಾನ್ಸ್ಟೆಂಟು 0. ನೋಡಿ, ಏನಿಲ್ಲ, ಸಿಂಪಲ್. ನಾನೀಗ ನಿಮ್ಗೆ ಹೇಳ್ಕೊಟ್ಟಿರೋದು ಎರಡೇ ಫಾರ್ಮುಲಾ. ಆ ಎರಡು ಫಾರ್ಮುಲಾ ಮೇಲೆ ನಾನು ಇಷ್ಟೊಂದು ಲೆಕ್ಕಗಳು ಮಾಡಿಸ್ತಾ ಇರೋದು, ಆಯಿತಾ? ಈಗ 2 ಇಂಟು 3 ಅಂದರೆ 6, ಎಕ್ಸ್ ಟು ದಿ ಪವರ್ 3 ಮೈನಸ್ 1 ಅಂದರೆ 2, 3 ಇಂಟು 2 ಅಂದರೆ 6, ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ 1, 7 ಇಂಟು 1 ಅಂದರೆ 7. ಇಲ್ಲಿ ಎಕ್ಸ್ ಟು ದಿ ಪವರ್ 1 ಬರೆದ್ರೆ ಬರಿಬೋದು, ಇಲ್ಲ ಅಂದಿಲ್ಲ. ಈಗೇನು ಬರೆಯೋದೇನು ಬೇಡ, ಬರೀ ಪವರ್ 1 ಬಂದರೆ ಬರೀ ಎಕ್ಸ್ ಅಂತ ಬರೀರಿ. ಈಗ ನೋಡಿ, ನಾನು ಕಂಡುಹಿಡಿದಿರೋದು ಡಿ ವೈ ಬೈ ಡಿ ಎಕ್ಸ್. ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿದಿದ್ದೀನಿ. ಆದರೆ ಅಲ್ಲಿ ಪ್ರಶ್ನೆ ಏನಪ್ಪ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಲ್ವಾ? ಈಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಬೇಕು ಅಂದರೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಇದೆಯಲ್ಲ, ಇದನ್ನು ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಈಗ ಇದನ್ನು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು? ನೋಡಿ, 3 ಟರ್ಮ್ ಇದೆ. 3 ಟರ್ಮ್ ಇದ್ದಾಗ ನಾವೇನು ಮಾಡಬೇಕು? ಡಿ ಬೈ ಡಿ ಎಕ್ಸ್ ಹಾಕಬೇಕು. ಡಿ ಬೈ ಡಿ ಎಕ್ಸ್ 6x ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ 6x ಪ್ಲಸ್ ಡಿ ಬೈ ಡಿ ಎಕ್ಸ್ 7. ಸರಿನಾ? ನೋಡಿ, ಈಗ ನಂಬರ್ ಇದೆ, ನಂಬರ್ ಆಚೆ ಕಡೆ ತಗೊಳ್ಳೋಣ. ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ನಂಬರ್ ಇದೆ 6
ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಇದು ಇನ್ನೊಂದ್ಸಲ ಹಂಗೆ ರಿಪೀಟ್ ಮಾಡ್ತೀನಿ, ಡಿ ಬೈ ಡಿ ಎಕ್ಸ್ 7 ಇಲ್ಲೇನು ಆಚೆ ಕಡೆ ತೆಗೆಯೋಕ್ಕಾಗಲ್ಲ, ಇರೋದೇ ಒಂದೇ, ಹಂಗೆ ಬರ್ಕೊಳ್ಳೋಣ. ಈಗ ಡಿಫ್ರೆನ್ಷಿಯೇಟ್ ಮಾಡೋಣ. ನೋಡಿ 6 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದರೆ 2x ಟು ದಿ ಪವರ್ 2 ಮೈನಸ್ 1 ಪ್ಲಸ್ 6 ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದರೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನೆನ್ಪಿಟ್ಕೊಳ್ಳಿ ಅಂತ 1, ಡಿ ಬೈ ಡಿ ಎಕ್ಸ್ 7 ಅಂದರೆ 0, 6 ಇಂಟು 2 ಅಂದರೆ 12, ಎಕ್ಸ್ ಟು ದಿ ಪವರ್ 1 ಬರುತ್ತೆ, 1 ಬರೆದ್ರೆ ಬರೀರಿ, ಇಲ್ಲ ಅಂದರೆ ಇಲ್ಲ, ಪ್ಲಸ್ 6. ನೋಡಿ ದಿಸ್ ಇಸ್ ದಿ ಆನ್ಸರ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಾಗ ನೀವು ಫಸ್ಟು ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕು. ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿಬೇಕಂದ್ರೆ ನೋಡಿ ಈ ಥರ ಪ್ರೊಸೀಜರ್ ಯೂಸ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಏನು ಬಂದಿರ್ತದೋ ಈ ಆನ್ಸರ್ಗೆ ಇನ್ನೊಂದ್ಸರಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸರಿನಾ? ನೋಡಿ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಬಂದಿದೆ, ಪುನಃ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಇದಕ್ಕೆ ಡಿ ಬೈ ಡಿ ಎಕ್ಸ್ ಹಾಕೋಬೇಕು ಎಲ್ಲ ಟರ್ಮ್ಗೆ. ನೋಡಿ 3 ಟರ್ಮ್ ಇದೆ, 3 ಟರ್ಮ್ಗೆ ಡಿ ಬೈ ಡಿ ಎಕ್ಸ್ ಹಾಕಿದ್ದೀನಿ. 6x ಸ್ಕ್ವೇರ್ 6 ಆಚೆ ತಗೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 6 ಆಚೆ ತಗೊಳ್ಳಿ, ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ 7. ಇದೊಂದನ್ನು ಹಂಗೆ ರಿಪೀಟ್ ಮಾಡಿದ್ದೀನಿ, ಆಯಿತಾ? ಈಗ 6 ಆಚೆ ಮುಗಿಯೋದಕ್ಕೆ ಈಗ ಫಾರ್ಮುಲಾ ಹಾಕ್ಬೋದು. ನಿಮಗೆ ಎರಡು ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಲ್ವಾ, ನೋಡಿ ಆ 2 ಫಾರ್ಮುಲಾನೇ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಒಂದು ಮೊದಲನೇ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಎಕ್ಸ್ ಟು ದಿ ಪವರ್ ಎನ್ ಅಂತ ಇದ್ದರೆ ಎನ್ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ ಡಿ ಬೈ ಡಿ ಎಕ್ಸ್ ಕಾನ್ಸ್ಟೆಂಟ್ ಅಂತ ಇದ್ದರೆ 0. ನೋಡಿ ಇವೆರಡು ಫಾರ್ಮುಲಾನೇ ನಾನು ಇಲ್ಲಿ ನಿಮಗೆ ಯೂಸ್ ಮಾಡಿರೋದು. ಸರಿನಾ? ನೋಡಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಬೇಕಂದ್ರೆ ಈ ಥರ ಪ್ರೊಸೀಜರ್ ಯೂಸ್ ಮಾಡಬೇಕು. ನೋಡಿ ನಿಮಗೆ ಒಂದು 6 ನಂಬರ್ಗೆ ಒಂದು ಪ್ರಶ್ನೆ ಬರುತ್ತೆ, ಗ್ಯಾರಂಟಿ ಬರುತ್ತೆ 100%, ತುಂಬ ಈಸಿ. ಅದಕ್ಕೆ ಇದು ಗೊತ್ತಿರಬೇಕು, ಡಿ ವೈ ಬೈ ಡಿ ಎಕ್ಸ್ ಹೆಂಗೆ ಕಂಡುಹಿಡಿಯೋದು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೆಂಗೆ ಕಂಡುಹಿಡಿಯೋದು ಅಂತ, ಆಯಿತಾ? ಆ ಪ್ರಾಬ್ಲಮ್ನ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ 6 ನಂಬರ್ಗೆ ಬರ್ತದಲ್ಲ ಆ ಪ್ರಾಬ್ಲಮ್, 2 ಪ್ರಾಬ್ಲಮ್ ನಿಮಗೆ ಹೊಸ ಪ್ಯಾಟ್ರನ್ದು ಮಾಡಲ್ ಪೇಪರ್ ಕೊಟ್ಟಿದ್ದಾರಲ್ವ, ಅದರಲ್ಲಿ 2 ಕ್ವಶನ್ ಇದೆ, ಆ 2 ಕ್ವಶನ್ನು ಸಾಲ್ವ್ ಮಾಡ್ತೀನಿ ನಿಮಗೆ, ಆಯಿತಾ? ನೋಡಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಒಳ್ಳೆಯದಾಗಲಿ.